ಮೇಲೆ ಮಾತನಾಡ್ತಾ ಇದ್ದಾರೆ. ಶಾಸಕರ ಎಲ್ಲ ಪಣ್ಣಾಗ ನೋಡೋದು ಕೆಳಗಡೆ ಸಸಿಗೆ ನೀರಿನ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದಂತಹ ಮಾನ್ಯ ಶಾಸಕರಿಗೆ ಹಾಗೂ ವೇದಿಕೆ ಮೇಲೆ ಇರುವಂತಹ ಗಣ್ಯರಿಗೆ ವಂದನೆಗಳು. ಈಗ ಕಾರ್ಯಕ್ರಮ ಉದ್ದೇಶಿಸಿ ಮುಂದಿನ ಕಾರ್ಯಕ್ಕೆ ತೆರಳ್ತಾ ಇರುವಂತಹ ಮಾನ್ಯ ಶಾಸಕರು ಒಂದೆರಡು ಮಾತುಗಳನ್ನ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮುತರ್ಜಿ ವಹಿಸುವ ಯೂಶಲಿ ನೋಡ್ತಿರ್ತಾವ ನಾವು ಡೈರೆಕ್ಟ್ ಕಡೆ ಅಲ್ಲ ತಾಲೂಕು ಅನ್ನೋಕ್ಕಿಂತ ಮುಖ್ಯವಾಗಿ ಇಂಥವ ನಮ್ಮ ಐತಿಹಾಸಿಕ ಸ್ಥಳಗಳು ಇದ್ದಂತಲ್ಲಿ ಕ್ಯೂರೇಟರ್ಗಳು ಅಂತಂದ್ರೆ ಒಂದು ನಮ್ಮನೆ ಪ್ಯೂನ್ಯಾಗ ಅಡ್ಡಾಡ್ತಿರ್ತಾರೆ, ಏನು ಕೆಲಸ ಮಾಡೋದಲ್ಲ. ಆದರೂ ಕೂಡ ಒಳ್ಳೆ ರೀತಿಯಿಂದ ಏನೇ ಇರಲಿ ಒಟ್ಟವ್ರು ಎಲ್ಲರನ್ನೂ ಇನ್ವಾಲ್ವ್ ಮಾಡ್ಕೊಂಡ ಕಾರ್ಯಕ್ರಮಗಳು ಮಾಡ್ತಿರ್ತಾನೆ. ಅಂದರೆ ಜೀವಂತವಾಗಿ ಇಟ್ಕೊಂಡು ಹೋಗುವಂಥ ನಿದರ್ಶನ ಅದನ್ನು ರಾಘವೇಂದ್ರ ಸಲ್ಬೇಕು ಹೇಳ್ತಾನೆ. ಈಗ ತಾನೇ ಹೇಳತ್ತಿದ್ದೆ ಯೂಶಲಿ ಯಾರಿಗೆ ಇತಿಹಾಸ ಬಲ್ಲವ್ರು ಇರ್ತಾರೋ ಏನಾರು ಇತಿಹಾಸ ಸೃಷ್ಟಿ ಪ್ರಾಡಕ್ಟ್ ಆಗ್ಬೇಕಾದ್ರೆ ಆ ಇತಿಹಾಸನ ಜೀವಂತವಾಗಿ ಇಟ್ಕೊಂಡು ಹೋಗುವಂಥ ಯಾವ್ದಾದ್ರು ಫೀಲ್ಡ್ ಇದ್ದರೆ ಇವು ಮ್ಯೂಸಿಯಮ್ಗಳು. ನಿಮಗೆ ಇತಿಹಾಸ ಏನು ನಡೆದೈತಿ ಏನೈತಿ ಐತಿ ಅನ್ನುವಂಥದ್ದನ್ನು ನಿಮ್ಗೆ ತೋರಿಸೋದ್ರ ಮುಖಾಂತರ ಅದು ಯಾವಾಗಿದ್ರೂ ಸೀಯಿಂಗ್ ಈಸ್ ಬಿಲೀವಿಂಗ್. ಯಾವುದೇ ಕತೆ ಹೇಳಿರೋ ಭಾಳ ತಲೆ ಹೋಗೋದಿಲ್ಲ, ನೋಡಿರೋ ಭಾಳ ಹೋಗ್ತೈತಿ. ಆ ದೃಷ್ಟಿಕೋನದಿಂದ ಒಬ್ರು ಯಾರು ಬಂದರೂ ಕೂಡ ಅವ್ನು ನೋಡ್ಬೇಕು ನೀವು ಅವ್ನು ಯಾವ ಥರ ಗೈಡ್ ಮಾಡಿ ಇದನ್ನು ಮಾಡ್ತಿರ್ತಾನೆ ಅಂದರೆ ಪಕ್ಕಾಗಿ ಇಲ್ಲಿ ಬರ್ತಾರೆ ಟೂರಿಸ್ಟ್ ಭಾಳಷ್ಟು ಮಂದಿ ಬರ್ತಾರಂದ್ರು ನಮ್ಮಲ್ಲಿ ಇಲ್ಲಿ ಬಿದ್ದು ಹೋದ ಗೋಡಿ ನೋಡಕ್ಕೆ ಬಂದಂಗಾಗಿದೆ. ಜೊತೆಗೆ ಚೆನ್ನಮ್ಮನ ಇತಿಹಾಸನ ಏನಾರ ಇದನ್ನು ತಗೊಳ್ಬೇಕಂತಂದರೆ ಭಾಳ ನೋಡಕ್ಕಂದ್ರೆ ಇದೊಂದು ಕೋಟೆ ಆವರಣ ಬೇಡ, ಅದು ಬಿದ್ದು ಐತಿ ಇವತ್ತು ಒಂದು ಲೆಕ್ಕಕ್ಕೆ ಬರತೈತಿ. ಜೊತೆಗೆ ಬರುವಂಥ ದಿವಸದಾಗ ಇದನ್ನು ಇತಿಹಾಸ ಏನೈತೆ ಅನ್ನುವಂಥದ್ದನ್ನು ಈ ರಾಜ್ಯಕ್ಕಾತು ದೇಶಕ್ಕಾತು ತಿಳಿಸ್ಕೊಡುವಂಥದ್ದೊಂದು ಒಳ್ಳೆ ಪ್ರಾಜೆಕ್ಟ್ ಮಾಡತಕ್ಕಂಥವು ಬಹುತೇಕ ಕೆಲವೇ ದಿವಸದಲ್ಲಿ ಪ್ರಾರಂಭ ಆಗ್ತೈತಿ. ಈಗ ಆಲ್ರೆಡಿ ಟೆಂಡರ್ ಆಗೈತಿ ಮತ್ತು 1.5 ಮಂತಿಂದ ಕೆಲಸನೂ ಪ್ರಾರಂಭ ಆಗ್ತೈತಿ. ಅದ್ರ ಜೊತೆ ಈ ಜೀರ್ಣೋದ್ಧಾರ ಅನ್ನುವಂಥದ್ದು ಮಾಡ್ತಾನೆ. ಈಗ ಅಲ್ಲೆಲ್ಲೆಲ್ಲೇ ಬಿದ್ದು ಹೋದಂಥ ಕೋಟೆ ಆಯ್ತು, ಹಳೆ ಅರಮನೆಯ ನೆಲೆ ಹಾಸಿಗೆ ಆಯ್ತು, ಒಂದು ಹಂತದಲ್ಲಿ ಪ್ರಾರಂಭ ಆಗಿದವು. ಅವು ಕೂಡ ಪ್ರತಿ ವರ್ಷ ಬೇಕಾದಂಥ ಗ್ರ್ಯಾಂಟ್ ಬರ್ತೈತಿ, ಅದನ್ನು ಮಾಡ್ಕೊಂಡು ಹೋಗ್ತಾರೆ. ಇರಲಿ ಒಟ್ಟಾರೆಯಾಗಿ ಈ ನೆಪದಿಂದ ಬಂದಂಥ ನಮ್ಮ ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಒಂದು ಗೌರವ ಕೊಡುವಂಥ ಕೆಲಸ ಮಾಡ್ತಿದ್ದಾರೆ. ಅದು ಶ್ಲಾಘನೀಯ. ಯಾಕಂದ್ರೆ ಮಾಡಲೇಬೇಕು. ನಾವು ನೋಡ್ತಿದ್ವಿ ನಾವು ಎಲ್ಲಿದ್ದೀವಿ ಇವತ್ತಿಗೆ ಯಾವ ಸ್ಥಾನಕ್ಕೆ ಬಂದು ಕುಂತೇವಿ ನಮ್ಮ ಕಿತ್ತೂರು ಅನ್ನುವಂಥದ್ದನ್ನು. ಅದನ್ನು ಮುಖ್ಯವಾಗಿ ಒಳ್ಳೆಯದ ಬಂದಂಥ ಟೀಚರ್ಸನ್ನೆಲ್ಲರೂ ಕಂಗ್ರ್ಯಾಚುಲೇಟ್ ಮಾಡ್ತೇನೆ. ಅದ್ರ ಜೊತೆ ವಿದ್ಯಾರ್ಥಿಗಳು, ಯಾಕಂದ್ರೆ ಬರೀ ಟೀಚರ್ಸ್ ಮಾಡಿದಾರಂದ್ರೆ ಅವರು ಓದಬೇಕು, ಓದ್ಸಾಕತ್ತವ್ರು ಇವರು. ಅದಕ್ಕೆ ಬಹುತೇಕ ನಮ್ಮ ತಾಲೂಕು ಆಡಳಿತ ಎಲ್ಲರೂ ಯಾಕೊಂಡು ಪೊಲೀಸ್ ಇಲಾಖೆಯವ್ರನ್ನ ಹಿಡ್ಕೊಂಡು ತಹಸೀಲ್ದಾರ PO ಆಯ್ತು BO ಅನ್ನೋಕ್ಕಿಂತ ಎಲ್ಲ ವರ್ಕಿಂಗ್ ಸ್ಟಾಫ್ ಒಂದೆಲ್ಲ ಒಂದು ರೀತಿಯಿಂದ ಎಲ್ಲರೂ ಕೈ ಜೋಡಿಸಿದಾಗ ಈ ಮಟ್ಟಕ್ಕೆ ಬಂದು ಎತ್ತಿದ್ದೆವು ಅಂತಂದ್ರೆ ನಾವು 1/10 ಅಂತ ಹೇಳತ್ತಿದ್ವಿ. ಬಟ್ ಇದನ್ನು ಸ್ಟ್ಯಾಟಿಸ್ಟಿಕಲ್ಲಿ ತೊಗೊಂಡಾಗ ನಾವಿನ್ನೂ 47ನೇ ನಂಬರ್ಗೆ ಇದ್ದೆವು. ನಾವು ಪರ್ಸೆಂಟೇಜ್ ಲೆವೆಲ್ದಾಗ ತೊಗೊಂಡಾಗ ನಂಬರ್ 5 ಅಂತೀವಿ ನಾವು ಸ್ಟೇಟಿಗೆ. ಆದ್ರೆ ನಾವು ಬಹುತೇಕ 1-2 ಶಾಲೆ ಸ್ವಲ್ಪ ಇದರ ರಿಸಲ್ಟ್ಸ್ದಿಂದ ಬಹುತೇಕ ನಾವು ನಂಬರ್ 3 ಇರೋರು 5 ನಂಬರ್ಗೆ ಹೋಗಿದ್ದೆವು. ಇರಲಿ, ಯಾಕಂದ್ರೆ 136ರಿಂದ ಈ ಮಟ್ಟಕ್ಕೆ ಬಂದುಬಿಟ್ಟಿದ್ದೆವು 2 ವರ್ಷದಾಗಂದ್ರೆ ಇಟ್ಸ್ ನಾಟ್ ಆ್ಯಂಡ್ ಸ್ಮಾಲ್ ಅಚೀವ್ಮೆಂಟ. ಜೊತೆಗೆ ಎಲ್ಲ ಈ ಕ್ರೆಡಿಟ್ ಶಿಕ್ಷಣ ಇಲಾಖೆಯ ಸಿಬ್ಬಂದಿ ಜೊತೆಗೆ ಎಲ್ಲ ಟೀಚರ್ಸ್ಗೆ ಹೋಗ್ಬೇಕಂತ ಅಭಿಪ್ರಾಯ ಹೇಳಕ್ಕೆ ಪ್ರಯತ್ನ ಮಾಡ್ತೀವಿ. ಅದರ ಜೊತೆಗೆ ಇವತ್ತಿನ ಕಾರ್ಯಕ್ರಮ ಇನ್ನೂ ಉಪನ್ಯಾಸನ ಕರೆದ ಬಹುತೇಕ ಅವ್ರ ಕಡೆಯಿಂದ ಕೇಳಿ ತಿಳ್ಕೊಳ್ಳೋದು ಭಾಳಷ್ಟು ಇರ್ತೈತಿ. ನನಗೆ ಸ್ವಲ್ಪ ಟೈಮದ ಭಾಳ ಪ್ರೆಷರ್ ಐತಿ. ಅದಕ್ಕೆ ಈ ಕಾರ್ಯಕ್ರಮ ಮುಂದುವರಿಲಿ. ನಾಳೆ ಕೂಡ ನಾನು ಬಂದಂಥ ಎಲ್ಲ ಟೀಚರ್ಸ್ ಹಾಗೂ ಟಾಪ್ ಎಲ್ಲ ಶಾಲೆ ಇದ್ದಂಥ ಮಕ್ಕಳನ್ನ ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೆವು. ಮತ್ತು ನಿರಂತರವಾಗಿ ನಡೀತೈತಿ. ಇದು ನೋಡ್ರಿ, ನೀವು ಎಲ್ಲೋ ಸ್ಕೋರ್ ಮಾಡ್ತೀರಿ, ನಿಮ್ಮನ್ನು ಐಡೆಂಟಿಫೈ ಮಾಡಿ ಈ ಜಿಲ್ಲೆಗೆ ಈ ತಾಲೂಕು ಜನರಿಗೆ ನಿಮ್ಮನ್ನು ತೋರಿಸುವಂಥ ಕೆಲಸ ಪಬ್ಲಿಕ್ ಹೆಂಗೆ ಬರ್ತೈತೆ ನೋಡ್ರಿ ಮುಂದೆ. ನೀವು ತೊಗೊಂಡ್ರೆ ನೀವು ನಿಮ್ಮ ಪೂರ್ತಿಯಾಗಿ ನಿಮ್ಮ ಪೇರೆಂಟ್ಸನ್ನ ಅಷ್ಟೇ ಹ್ಯಾಪಿ ಮಾಡಿದಂಗಲ್ಲ,
ಬಹುತೇಕ ನಿಮ್ಮ ಕ್ರೆಡಿಬಿಲಿಟಿನ ಎಲ್ಲ ದೃಷ್ಟಿಯಿಂದ ಹೆಚ್ಚು ಮಾಡಕ್ಕೆ ಎಲ್ಲರೂ ಮಾಡತ್ತ ಬಹುತೇಕ 1 2 3 4 ಹಂಗೆ ನಿಮ್ಮ ಕಾಲೇಜ್ ನೀವು ಅಡ್ಮಿಷನ್ ತೊಗೊಳತನ ಇರ್ತಾವೆ. ಅಂದರೆ ಅಚೀವ್ಮೆಂಟ್ ಮಾಡಿದಾಗ ನಿಮ್ಗೆ ಗೌರವ ಸಿಗುವಂಥ ಇವ್ನ ನೋಡ್ಕೊರಿ. ಆ ದೃಷ್ಟಿಕೋನದಿಂದ ಇನ್ನು ಟಾಪ್ 1 ಅಂತ ನಾವು ಹಂಗೆ ಇಟ್ಕೊಂಡು ಹೋಗ್ಬೇಕು. ಸ್ಟೇಟ್ದಾಗ ಇನ್ನೂ ಸ್ವಲ್ಪ ಹೈಯರ್ ರ್ಯಾಂಕಿಂಗ್ನಾಗ ಹೋಗ್ಬೇಕು. ಅದಕ್ಕೆ ಎಲ್ಲರೂ ಮತ್ತೆ ಇದು 1 ವರ್ಷ ಬಹುತೇಕ ಇನ್ನೊಂದು ಪ್ರೆಷರ್ ನಿಮಗೆ ಬೀಳೋದನ್ನ ಇನ್ನೂ 2 ವರ್ಷ ಅದು ಬೀಳೋದ್ರಿಂದ PU1 ರಿಸಲ್ಟ್ ಏನಕ್ಕೆ ಅನ್ನುವಂಥದ್ದು ಬಹುತೇಕ ನೆಕ್ಸ್ಟ್ ಇಯರ್ದಿಂದ ನಮ್ಮ ಕ್ಷೇತ್ರದಿಂದ ಗೊತ್ತಾಗುತ್ತೆ. ಯಾಕಂದ್ರೆ ಲಾಸ್ಟ್ 2 ಇಯರ್ಸ್ ರಿಸಲ್ಟ್ಸ್ ನೆಕ್ಸ್ಟ್ ಇಯರ್ ದೇ ವಿಲ್ ಫೇಸಿಂಗ್ ದಿ ಸೆಕೆಂಡ್ ಇಯರ್ ಎಕ್ಸಾಮ್ಸ್. ಅದಕ್ಕೆ 100% ಆಗಿ ಅಲ್ಲೂ ಕೂಡ ಅಚೀವ್ ಆಗ್ತಾರಂತ ನನಗೆ ಅತ್ಯಾದ ಆತ್ಮವಿಶ್ವಾಸ ಐತಿ. ಅದನ್ನು ಎಲ್ಲ ವಿದ್ಯಾರ್ಥಿನಿಯರು ಕೂಡ ಅಚೀವ್ ಮಾಡಲೇಬೇಕು. ಮಾಡಿದ್ರೆ ನಿಮ್ಮ ಬದುಕು ಕೂಡ ಒಳ್ಳೆಯ ರೀತಿಯಿಂದ ಆಕೈತಿ. ನಿಮಗೂ ಒಂದು ಗೌರವದಿಂದ ನಾ ಈ ಕ್ಷೇತ್ರದಿಂದ ಬೇಡ ಈ ಕ್ಷೇತ್ರದಿಂದ ರಿಪ್ರೆಸೆಂಟ್ ಮಾಡುವಂಥ ಒಬ್ಬ ಪ್ರತಿನಿಧಿಯಾಗಿ ನಿಮಗೂ ಕೂಡ ಗೌರವ ಇರ್ತೈತಿ. ನಾವು ಅಲ್ಲಿ ಹೆಚ್ಚು ಸ್ಕೋರ್ ಮಾಡಿ ನಾನು ಗೌರವ ಮಾಡಿ ಕೊಟ್ಟರು PUCಯಲ್ಲಿ ನನಗೆ ಹೆಲ್ಪ್ ಆಗ್ತೈತಿ, ಡಿಗ್ರಿಯಲ್ಲಿ ಆಗ್ತೈತಿ, ಮತ್ತೊಂದು ಏನು ಮುಂದೆ ಹೈಯರ್ ಸ್ಟಡೀಸಿಗೆ ಹೋದಾಗೂ ಆಗ್ತೈತಿ. ಅದಕ್ಕೆ ಹೆಚ್ಚಿಗೆ ಮಾತನಾಡ್ದ ಈ ಕಾರ್ಯಕ್ರಮ ಮುಂದುವರಿಲಿ ಅಂತ ಹೇಳಿ ಆಶಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಹೇಳಿ ನಾನು ಮಾತುಗಳು ಲಯವ ಮಾಡುವರು ಉಳ್ಳವರು ಶಿವಾಲಯವ ಮಾಡುವರು. ನಾನೇನ ಮಾಡಲಿ ಬಡವನಯ್ಯ, ನಾನೇನ ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯವ ಮಾಡುವರು, ಉಳ್ಳವರು ಶಿವಾಲಯವ ಮಾಡುವರು. ಎನ್ನ ಕಾಲೇ ಕಂಬವಯ್ಯ, ಎನ್ನ ಕಾಲೇ ಕಂಬವಯ್ಯ. ಎನ್ನ ದೇಹವೇ ದೇಗುಲವಯ್ಯ, ಎನ್ನ ದೇಹವೇ ದೇಗುಲವಯ್ಯ. ಎನ್ನ ಶಿರವೇ ಹೊನ್ನ ಕಳಶವಯ್ಯ, ಎನ್ನ ಶಿರವೇ ಹೊನ್ನ ಕಳಶವಯ್ಯ. ಉಳ್ಳವರು ಶಿವಾಲಯವ ಮಾಡುವರು, ಉಳ್ಳವರು ಶಿವಾಲಯವ ಮಾಡುವರು. ನಾನೇನ ಮಾಡಲಿ ಬಡವನಯ್ಯ, ನಾನೇನ ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯವ ಮಾಡುವರು. ತಾಲೂಕು ಘಟಕ ಚೆನ್ನಮ್ಮನ ಕಿತ್ತೂರು ಹಾಗೂ ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಮಾರಕ ಸರ್ಕಾರಿ ವಸ್ತು ಸಂಗ್ರಹಾಲಯ ಚೆನ್ನಮ್ಮನ ಕಿತ್ತೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಈ ದಿನ ಹಮ್ಮಿಕೊಂಡಿರತಕ್ಕಂಥ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರತಕ್ಕಂಥ ಪೂಜ್ಯ ಶ್ರೀ ಮಡಿವಾಳ ರಾಜಯೋಗೀಂದ್ರ ಮಹಾಸ್ವಾಮಿಗಳು ರಾಜಗುರು ಸಂಸ್ಥಾನ ಕಲ್ಮಠ ಚೆನ್ನಮ್ಮನ ಕಿತ್ತೂರು ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ತಾಲೂಕಾ ಆಡಳಿತದ ಅಧಿಕಾರಿಗಳೇ ಹಾಗೂ ದಳವಾಯಿ ಸರ್ ಅವರೇ, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ರಾಘವೇಂದ್ರ ಅವರೇ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಏನು ಕಿತ್ತೂರು ತಾಲೂಕನ್ನು ರಾಜ್ಯ ಮಟ್ಟದಲ್ಲಿ SSLC ಮಕ್ಕಳ ಒಂದು ಅಂಕ ಗಳಿಕೆಯಲ್ಲಿ 5ನೇ ಮಟ್ಟಕ್ಕೆ ಏರಿಸಿರ್ತಕ್ಕಂಥ ಎಲ್ಲ ಶಿಕ್ಷಕ ವರ್ಗದವರೇ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ ಹಾಗೂ ಇತಿಹಾಸ ಪ್ರಿಯರೇ, ಈಗಾಗಲೇ ಭಾಳ ಚೆನ್ನಾಗಿ ಏನು ಈ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆಯ ಬಗ್ಗೆ ಭಾಳಷ್ಟು ಉಪನ್ಯಾಸವನ್ನು ಶ್ರೀಯುತರು ನೀಡಿದ್ದಾರೆ. ನಮಗೂ ಕೂಡ ರಾಘವೇಂದ್ರ ಅವರು ಹೇಳಿದರು. ಆದರೆ ಇವತ್ತು ನಮ್ಮದು ಆ್ಯಕ್ಚುಲಿ ಬೆಳಗಾವಿಯಲ್ಲಿ ಪರೇಡ್ ಇತ್ತು, ಬಟ್ ನಾಳೆ ನಮ್ಮದು ಇನ್ಸ್ಪೆಕ್ಷನ್ ಇರೋದರಿಂದ ಏನೋ ಸ್ವಲ್ಪ ಪ್ರಿಪ್ರೇಷನ್ ಸಲುವಾಗಿ ನಮಗೆ ಎಕ್ಸಾಮ್ಷನ್ ಇತ್ತು. ನಾನು ದೊಡ್ಡವಾಡಕ್ಕೆ ಹೊರಟಿದ್ದೆ, ಇಲ್ಲ ಒಂದು 5 ನಿಮಿಷ ನೀವು ಬಂದು ಹೋಗ್ರಿ ಅಂತ ಅವ್ರು ಕರೆದ್ರು. ನಿಜವಾಗ್ಲೂ ಇಲ್ಲಿ ಬಂದಾಗ ಖುಷಿ ಆಯಿತು. ಯಾಕಂದರೆ ಬೇರೆ ಬೇರೆ ಯಾವ್ಯಾವುದೋ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗ್ತಾ ಇರ್ತೀವಿ ಆಸಕ್ತಿಯಿಂದ, ಬಟ್ ಇದು ಒಂಥರ ನೆಗ್ಲೆಕ್ಟೆಡ್ ಪಾರ್ಟು. ಏನಿದು ಇತಿಹಾಸ, ಈ ವಸ್ತು ಸಂಗ್ರಹಾಲಯ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ
ಭಾಳಷ್ಟು ಇಲ್ಲಪ್ಪ ಇಲ್ಲಿ ವಸ್ತು ಸಂಗ್ರಹಾಲಯ ಐತಿ ನೋಡೋಣ ನಡ್ರಿ ಅಂತಂದಾಗ ಅಲ್ಲೇನು ಇರ್ತಾವ ಬಿಡ್ರಿ ಅವ ಹಳೆ ಕಲ್ಲುಗಳು ಹಳೆ ಸಾಮಾನುಗಳು ಇಟ್ಟಿರ್ತಾರೆ. ಅದು ಇತಿಹಾಸವನ್ನು ಅರಿಯದವರಿಗೆ, ಇತಿಹಾಸದ ಬಗ್ಗೆ ಪ್ರೀತಿ ಇಲ್ಲದವರಿಗೆ ಅದೊಂದು ಹಳೆಯ ಕಲ್ಲು, ಹಳೆಯ ವಸ್ತುಗಳು. ಅದು ಇತಿಹಾಸ ಗೊತ್ತಿದ್ದವರಿಗೆ, ನಮ್ಮ ಹಿರಿಕರ ಮೇಲೆ ಅಭಿಮಾನ ಇರುವಂಥವ್ರಿಗೆ ಅವು ಒಂದು ಈ ಇತಿಹಾಸ ಮತ್ತು ಸಂಸ್ಕೃತಿಯ ರಾಯಭಾರಿಯಂತೆ ಕಾಣಿಸ್ತಾವೆ. ಯಾಕಂಗೆ ಕಾಣಿಸ್ತಾವ ಅಂತಂದ್ರೆ ನಮ್ಗೆ ಗೊತ್ತಿಲ್ಲ, ಇತಿಹಾಸ ನಾವು ನೋಡಿರೋದಿಲ್ಲ. ಈಗ ನೋಡಿದಾಗ ಹೌದಪ್ಪ ನಮ್ದು ಹೀಗಿತ್ತು, ಇತಿಹಾಸ ಹೀಗೆ ನಡೆದಿತ್ತು ಅನ್ನೋದು ಗೊತ್ತಾಗ್ತದೆ. ಈ ಐತಿಹಾಸಿಕ ಸ್ಥಳಗಳಿರ್ಬೋದು, ಬಹಳಷ್ಟು ಗೊತ್ತೇ ಇರೋದು, ಅಲ್ಲೇ ನಮ್ಮ ಪಕ್ಕದಲ್ಲೇ ಇರ್ತೈತೆ, ಗೊತ್ತಿರೋದಿಲ್ಲ. ನಾನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಪ್ರೊಬೇಷನರಿ PS ಆಗಿ ಟ್ರೈನಿಂಗ್ ಇದ್ದಾಗ ಮೊಳಕಾಲ್ಮೂರು ತಾಲೂಕು ರಾಂಪುರ ಸ್ಟೇಷನ್ ಅಂತ ಬರ್ತದೆ. ಆ ರಾಂಪುರ ಸ್ಟೇಷನ್ದಲ್ಲಿ ನಾನು ಇದ್ದಾಗ ಬಹಳ ಇತಿಹಾಸ ಪ್ರಸಿದ್ಧ ಸ್ಥಳಗಳಲ್ಲಿದ್ದು, ಮೌರ್ಯರ ಕಾಲದ್ದು ಯಾವ ಜಟ್ಟಂಗಿ ರಾಮೇಶ್ವರ, ಅಶೋಕ್ ಸಿದ್ದಾಪುರ ಅಲ್ಲೇ ಇತ್ತು. ನಮ್ಮ ಪೊಲೀಸರಿಗೆ ಈ ಯಾವ್ಯಾವ ಊರುಗಳು ಇರ್ತಾವಂತ ಲಿಸ್ಟ್ ನೋಡಿದಾಗ ಅಲ್ಲಿ ಹೇಳಿದ್ರು ಇದು ಅಶೋಕ್ ಸಿದ್ದಾಪುರ ಅದು ಮೌರ್ಯರ ಕಾಲದ್ದೇ ಇರಬೇಕಲ್ಲ ಅದಂತ. ನನ್ನ ಪೊಲೀಸರು ಅಲ್ಲಿದ್ದಂಥ 30 ಜನರನ್ನು ಕೇಳಿದಾಗ ಸರ್ ಏನು ಇರ್ಬೋದು ಸರ್ ಅಂತಂದ್ರು. ಈ ಮೌರ್ಯರ ಕಾಲದ್ದು ಇಡೀ ಭಾರತದ ಇತಿಹಾಸದಲ್ಲೇ ಅಂತ ಒಂದು ಸುಪ್ರಸಿದ್ಧವಾದಂಥ ಸ್ಥಳ ಅಶೋಕನ ಶಾಸನ. ಅದು ಅಶೋಕ ಸಿದ್ದಾಪುರ ಅಂತಾನೆ ಹೆಸರು. ದೊಡ್ಡ ಬಂಡೆಗಳ ಮೇಲೆ ಶಾಸನ ಬರೆದಿರ್ತಕ್ಕಂಥದ್ದೈತಿ. ಅದ್ರ ಬಗ್ಗೆ ಗೊತ್ತು, ಇವರು ಕನ್ಫ್ಯೂಸ್ ಮಾಡ್ತಾ ಇದಾರಲ್ಲಪ್ಪ ಅಂತ ಹೇಳಿ ನಾನು ಸ್ವತಃ ಅವತ್ತೇ ಏನು ಮಧ್ಯಾಹ್ನ ಒಬ್ಬರನ್ನ ಕರ್ಕೊಂಡು ಹಂಗೆ 2 ವೀಲರ್ ಮೇಲೆ ಅಲ್ಲಿ ಹೋದಾಗ ಅದು ಅಶೋಕ್ ಸಿದ್ದಾಪುರ ಯಾವ ಇತಿಹಾಸದಲ್ಲಿ ನಾವು ಓದಿದ್ದೀವಲ್ಲ ಅದೇ ಅಶೋಕ್ ಸಿದ್ದಾಪುರ, ಅದೇ ಬ್ರಹ್ಮಗಿರಿ ಬೆಟ್ಟದಲ್ಲಿ ಆ ಶಿಲಾಶಾಸನ ಇತ್ತು. ಅದ್ರ ಜೊತೆ ಜಟಂಗ ರಾಮೇಶ್ವರಕ್ಕೂ ಹೋಗಿ ನಾವೆಲ್ಲ ನೋಡಿ ಬಂದಾಗ ಅಂದ್ರೆ ಏನಾಗ್ತದೆ, ಅಲ್ಲೇ ಇರ್ತೀವಿ, ಪಕ್ಕದಲ್ಲಿ ಗೊತ್ತೇ ಇರೋದಿಲ್ಲ, ಇರ್ಬೋದೇನೋ ಅನ್ನುವಂಥದ್ದು ಒಂದು ಭಾವನೆ. ಇದು ಒಳ್ಳೇದಲ್ಲ. ಇದು ಯಾವಾಗ ಒಂದು ಇತಿಹಾಸದ ಮೇಲೆ ಅಭಿಮಾನ ಬರ್ತದಪ್ಪ ಅಂತಂದ್ರೆ ಇಂಥ ಕಾರ್ಯಕ್ರಮಗಳನ್ನು ಮಾಡಿದಾಗ, ಇಂಥ ಕಾರ್ಯಕ್ರಮದಲ್ಲಿ ಭಾಗಿಯಾದಾಗ, ಇಂಥ ಉಪನ್ಯಾಸವನ್ನು ಕೇಳಿದಾಗ, ಏನು ಹೇಳಿದ್ರಲ್ಲ ಈ ವ್ಯವಧಾನ, ಈ ಒಂದು ಆಸಕ್ತಿ, ಇದು ಕಾನ್ಸಂಟ್ರೇಷನ್ನು, ಇವೆಲ್ಲ ಯಾವಾಗಂದ್ರೆ ಇಂಥದ್ರ ಬಗ್ಗೆ ಆಸಕ್ತಿ ಇದ್ದಾಗ ಜಾಸ್ತಿ ಆಗ್ತದೆ. ನಾವೀಗೆಲ್ಲ 10 ರಿಂದ 15 ಸೆಕೆಂಡ್ ರೀಲ್ಸ್ಗಾಗಿ ಅಷ್ಟನ್ನು ಕೂಡ ಅದನ್ನು ನಾವು ಪೂರ್ಣ ನೋಡ್ತಾ ಇಲ್ಲ. ನಾವು 10 ರಿಂದ 15 ಸೆಕೆಂಡ್ಸ್ ರೀಲ್ಸ್ ನೋಡ್ತಾ ಇಲ್ಲ. ಅವ್ರು ಹೇಳಿದ್ದು ಜಾಸ್ತಿ ಆಯ್ತೇನೋ ಅಂದ್ಕೊಂಡ ಅದನ್ನು ಹಂಗೆ ಓಡ್ತಿರ್ತಾರೆ. ಯಾವುದ್ರ ಬಗ್ಗೆನೂ ಇದಿಲ್ಲ ಆಸಕ್ತಿ. ಅದು ಒಳ್ಳೆಯದಲ್ಲ. ಇತಿಹಾಸದ ಮೇಲೆ ಇಂಥ ಕಾರ್ಯಕ್ರಮಗಳು ನಮ್ಮ ಕಿತ್ತೂರಿನಲ್ಲಿ ನಿಜವಾಗ್ಲೂ ರಾಘವೇಂದ್ರ ಅವರು ಇಂಥ ಇಲಾಖೆಗಳಲ್ಲಿ ಬೇರೆ ಬೇರೆ ಎಲ್ಲ ತಾಲೂಕಾ ಕೇಂದ್ರ ಇರ್ಬೋದು, ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಕೆಲಸ ಮಾಡ್ತಿರ್ಬೇಕಾದ್ರೆ ಇಂಥ ಕಾರ್ಯಕ್ರಮ ನಾವೇನು ನೋಡಿಲ್ಲಪ್ಪ. ಯಾಕಂದ್ರೆ ಅದು ಆಸಕ್ತಿ ಇರೋರಿಗೆ ಮಾತ್ರ ಅದು ಸಾಧ್ಯತೆ ಇರ್ತದೆ. ಒಂದು ವಸ್ತು ಸಂಗ್ರಹಾಲಯ ಇಲಾಖೆಯಿಂದ ಇಷ್ಟು ಜನ ಕೂಡಿಸಿಕೊಂಡು ಒಂದು ಕಾರ್ಯಕ್ರಮ ಮಾಡೋದು, ಇಂಥ ಒಂದು ದಿನಾಚರಣೆ ಐತೆ ಅಂತ ಹೇಳೋದು, ಅದು ಅಲ್ಲಿ ಆಸಕ್ತಿ ಇರುವಂಥವ್ರು ಇದ್ದಾಗ ಮಾತ್ರ ಅದು ಸಾಧ್ಯ ಇರ್ತದೆ. ಅಂತ ಆಸಕ್ತಿ ಇರೋರು ಇಲ್ಲಿದ್ದಾರೆ. ಅದ್ರ ಜೊತೆ ಎಲ್ಲ ತಾಲೂಕು ಆಡಳಿತ, ಎಲ್ಲ ಇಲ್ಲಿರುವಂಥ ಕಿತ್ತೂರು ತಾಲೂಕಿನಲ್ಲಿ ಏನು ಇದಾರಲ್ಲ ಎಲ್ಲ ಅಧಿಕಾರಿಗಳು, ಇದೇ ನಮ್ಮದಲ್ಲದ ಇಲಾಖೆ ಕೆಲಸ ನಮಗೆ ಸಂಬಂಧ ಇಲ್ಲ ಅನ್ನುವಂಥವ್ರು ಯಾರೂ ಇಲ್ಲ. ಯಾವುದೇ ಒಂದು ಇಲಾಖೆ ಸಂಬಂಧಿತವಾಗಿ ಏನೇ ಒಂದು ಕಾರ್ಯಕ್ರಮ ಇದ್ದಾಗ ಎಲ್ಲರೂ ಹುಮ್ಮನಸ್ಸಿನಿಂದ ಅವ್ರು ಕೂಡ್ತಾರಲ್ಲ, ಅದು ವಿಶೇಷ. ಇಂಥ ಒಂದು ಕಾರ್ಯಕ್ರಮಕ್ಕೆ ಯಾವಾಗ ಕರೆದ್ರು ಕೂಡ ಶ್ರೀಗಳು ಬಂದು ಆಶೀರ್ವಾದ ಮಾಡಿ, ತಮ್ಮ ಆಶೀರ್ವಚನ ನೀಡಿ ಇಂಥ ಒಂದು ಕಾರ್ಯಕ್ರಮಗಳಿಗೆ ಅವರು ಆಶೀರ್ವಾದ ಮಾಡುತ್ತಾರಲ್ಲ, ಅದು ಒಂದು ಬೇರೆ ಕಡೆ ಎಲ್ಲೂ ಸಿಗೋದಿಲ್ಲ. ಅದಕ್ಕಾಗಿ ನಿಜವಾಗ್ಲೂ ನಾವೇನಾದರೂ ದೊಡ್ಡವಾಡಕ್ಕೆ ಹೋಗಿದ್ರೆ ಮಿಸ್ ಮಾಡ್ಕೋತೀನಿ ಅಂತ ಅನಿಸ್ತದೆ. ಈಗಾಗಲೇ ಸಾಕಷ್ಟು ಸಮಯ ಆಗೈತೆ. ಈಗ ಹಾಡೋದು ಅಂತಂದ್ರೆ ಈಗ ಜನಪ್ರಿಯ ಶಾಸಕರು ನಮ್ಮ ಕಾರ್ಯಕ್ರಮಗಳ ಬೆನ್ನೆಲುಬು ಅಂದರೆ ತಪ್ಪಾಗಲಾರದು. ಯಾವಾಗ ಕರೆದ್ರೂ ಕೂಡ ಅವರು ಇಲ್ಲ ಅಂತ ಬಿಡುವಿಲ್ಲದ ಒಂದು ಸಮಯದಲ್ಲೂ ಕೂಡ ಬೆಳಗ್ಗೆ 8 ಗಂಟೆಯಿಂದನೇ ಅವರು ಆರಂಭ ಮಾಡಿ ಒಂದು ಸದಾ ನಮಗೆ ಬೆನ್ನೆಲುಬಾಗಿ ಪ್ರೋತ್ಸಾಹ ನೀಡ್ತಿರುವಂಥ ಜನಪ್ರಿಯ ಶಾಸಕರಾದಂಥ ಶ್ರೀ ಸನ್ಮಾನ್ಯ ಬಾಬಾ ಸಾಹೇಬ್ ಪಾಟೀಲ್ ಸರ್ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಒಂದು ಈ ತಾಲೂಕಿನ ದಂಡಾಧಿಕಾರಿಗಳಾದಂತಹ ನಮ್ಮ ಆತ್ಮೀಯರು ಆದಂತಹ ಕಲಗೋಡು ಪಾಟೀಲ್ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತೊಬ್ಬ ಆತ್ಮೀಯರಾದಂತಹ
ತಾಲೂಕ್ ಪಂಚಾಯತಿ ಇಒ ಸರ್ ಆದಂತಹ ನಿಂಗಪ್ಪ ಮೊಸಲಿ ಸರ್ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ನಮ್ಮ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಚಟುವಟಿಕೆಯಿಂದ ಭಾಗವಹಿಸುತ್ತಾ ನಮಗೆ ಪ್ರೋತ್ಸಾಹವನ್ನು ನೀಡುತ್ತಿರುವಂತಹ ಎಸ್ ಬಿ ದಳವಾಯಿ ಸರ್ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಆಗಮಿಸಿದಂತಹ ಉಪನ್ಯಾಸ ನೀಡಲು ಆಗಮಿಸಿದಂತಹ ಸದಾಶಿವ ಮುಗ್ಲಿ ಸರ್ ಅವರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು ಆತ್ಮೀಯರು ಆದಂತಹ ಹೊಸ್ಮನಿ ಸರ್ ಅವರಿಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ರಿಸಲ್ಟ್ ಮಾಡಿದಂತಹ ಶಾಸಕರ ಪ್ರೋತ್ಸಾಹ ಮತ್ತು ಅವರ ಒಂದು ಸತತ ಶ್ರಮದಿಂದ ಅದರ ಜೊತೆಗೆ ಒಂದು ತಾಲೂಕು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಇಒ ಮೇಡಮ್ ಅವರು ಆದಂತಹ ಅಜ್ಜಣ್ಣ ಮೇಡಮ್ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಯಾಕಂದರೆ ಇಡೀ ತಾಲೂಕಿಗೆ ಪ್ರಪ್ರಥಮವಾಗಿ 2ನೇ ಬಾರಿ ಇಡೀ ಜಿಲ್ಲೆಗೆ ಪ್ರಥಮ ಬಂದಿದೆ ನಮ್ಮ ಕಿತ್ತೂರು ತಾಲೂಕು. ಅದರ ಶ್ರಮದ ಹಿಂದೆ ನೂರಾರು ಶಿಕ್ಷಕರು, ಸಾವಿರಾರು ವಿದ್ಯಾರ್ಥಿಗಳು, ಅಧಿಕಾರಿ ವರ್ಗದವರು ಅವರೆಲ್ಲ ಸಹಕಾರದಿಂದ ಇದು ಸಾಧ್ಯ ಆಗಿದೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯರಾದಂತಹ ಶಿವಾನಂದ್ ಗುಡುಗನಟ್ಟಿ ಸರ್ ಅವರು, ಸಿಪಿಐ ಸರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ತುಬಾಕಿ ಸರ್ ಬರಬೇಕಿತ್ತು, ಅವರು ಎಕ್ಸಾಮ್ ಡ್ಯೂಟಿ ಇರೋದ್ರಿಂದ, ಇವತ್ತೇ ಎಕ್ಸಾಮ್ ಆಗಿರೋದ್ರಿಂದ ಅವರ ಅನುಪಸ್ಥಿತಿಯಲ್ಲಿ ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಶಿಕ್ಷಕ ವರ್ಗದವರೆಗೂ, ಸನ್ಮಾನಿತ ವಿದ್ಯಾರ್ಥಿಗಳಿಗೂ, ವಿದ್ಯಾರ್ಥಿನಿಯರಿಗೂ, ಅದೇ ರೀತಿಯಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎಲ್ಲ ವಿದ್ಯಾರ್ಥಿ ವರ್ಗದವರೆಗೂ, ವಿದ್ಯಾರ್ಥಿಗಳಿಗೂ, ವಿದ್ಯಾರ್ಥಿನಿಯರಿಗೂ, ಪತ್ರಕರ್ತ ಮಾಧ್ಯಮ ಮಿತ್ರರಿಗೂ, ಮತ್ತು ಉಪನ್ಯಾಸಕ ವೃಂದದವರಿಗೂ, ಕಿತ್ತೂರಿನ ಎಲ್ಲ ಪಾಲಕರಿಗೂ, ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಶಿಕ್ಷಕರಿಗೂ, ಅವರಿವರೆನ್ನದೇ ಎಲ್ಲರಿಗೂ, ಮತ್ತು ಈ ಒಂದು ಕಾರ್ಯಕ್ರಮ ಆಯೋಜನೆಯಲ್ಲಿ ನಮಗೆ ಸಹಕಾರ ನೀಡಿದಂಥ ಎಲ್ಲ ಶಿಕ್ಷಕ ವರ್ಗ ಮತ್ತು ನಮ್ಮ ಸಿಬ್ಬಂದಿ ವರ್ಗ ಎಲ್ಲರಿಗೂ ಸಹ, ಅವರಿವರೆನ್ನದೇ ಎಲ್ಲರಿಗೂ ಈ ಒಂದು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಧನ್ಯವಾದಗಳು. ಮತ್ತೊಂದು ಅದೇ ರೀತಿಯಾಗಿ ಒಂದು 2 ನಿಮಿಷ ಈ ದಿನದ ಒಂದು ವಿಶೇಷತೆ ಹೇಳ್ತೀನಿ. ವಸ್ತು ಸಂಗ್ರಹಾಲಯಗಳು ನಮ್ಮ ಜೀವಂತ ಇತಿಹಾಸದ ಪ್ರತೀಕ, ಔಪಚಾರಿಕ ಕೇಂದ್ರಗಳಾಗಿವೆ. ನಾವು ಏನಪ್ಪಾ ಅಂದರೆ ಕೇವಲ ಇತಿಹಾಸವನ್ನು ಓದ್ಕೊಂಡು ಬಂದಿರ್ತೀವಿ. ಹಳೆ ಶಿಲಾಯುಗದ ಮನುಷ್ಯ ಹೀಗಿದ್ದ, ನೂತನ ಶಿಲಾಯುಗದ ಮನುಷ್ಯ ಜೀವನ ಮಾಡಿ ಹೋಗಿದ್ದ ಅಂತ ನಾವು ತಿಳ್ಕೊಳ್ತೀವಿ. ಆದರೆ ಅವರು ಯಾವ ರೀತಿ ಅವರು ಬಳಸಿದಂತಹ ಬಿಟ್ಟು ಹೋದಂತಹ ವಸ್ತುಗಳನ್ನು, ಮತ್ತು ನಮ್ಮ ಹಿರಿಯರು ಬಳಸಿ ಬಿಟ್ಟು ಹೋದಂತಹ ವಸ್ತುಗಳನ್ನು ವ್ಯವಸ್ಥಿತವಾಗಿ ಪ್ರದರ್ಶನಕ್ಕೆ ನೀಡುವಂತಹ ಒಂದು, ಎಲ್ಲರಿಗೂ ಒಂದು ಕಡೆ ಒಂದು ಔಪಚಾರಿಕ ಶಿಕ್ಷಣವನ್ನು ನೀಡುವಂತಹ ಕೇಂದ್ರಗಳು ಅಂದರೆ ತಪ್ಪಾಗಲಾರದು. ಈ ಒಂದು ವಸ್ತು ಸಂಗ್ರಹಾಲಯಗಳನ್ನು ಒಂದು ದಿನಾಚರಣೆ ಮಾಡಬೇಕು ಅಂತ ಐಕಾಮ್ ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ಮ್ಯೂಸಿಯಮ್ಸ್ ಅವರು 1977ರಲ್ಲಿ ಆರಂಭ ಮಾಡ್ತಾರೆ. ಇಲ್ಲಿವರೆಗೂ 49 ವರ್ಷ, ಇದು 49ನೇ ವರ್ಷ ಆಚರಣೆ ಮಾಡ್ತಾ ಇದ್ವಿ. ನೂರಾರು ದೇಶಗಳಲ್ಲಿ ಈ ವಸ್ತು ಸಂಗ್ರಹಾಲಯ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಕೆಲವೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಹಾಗಾಗಿ ಈ ವಸ್ತು ಸಂಗ್ರಹಾಲಯಗಳಿಗೆ ಇವು ಕೇವಲ ಶಿಕ್ಷಣ ಕೇಂದ್ರಗಳಷ್ಟೇ ಅಲ್ಲ, ಮತ್ತು ಪ್ರವಾಸಿ ಕೇಂದ್ರಗಳಷ್ಟೇ ಅಲ್ಲ, ಎಲ್ಲರಿಗೂ ನಮ್ಮ ಪರಂಪರೆಯನ್ನು, ಇತಿಹಾಸವನ್ನು ಉಳಿಸುವ ಕೇಂದ್ರಗಳು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ಲ ಶಿಕ್ಷಕರು, ವಿದ್ಯಾರ್ಥಿಗಳ ಒಂದು ಸತತ ಪರಿಶ್ರಮ ಇದೆ ಅಂತ ಹೇಳ್ತಾ ಅದು ಬಹಳ ಮುಖ್ಯವಾಗಿದೆ ಅನ್ನೋದನ್ನ ಎಲ್ಲರೂ ಗಮನಕ್ಕೆ ತಂದಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡೋಣ ಅಂತ ಹೇಳ್ತಾ ಮಾನ್ಯ ಶಾಸಕರಿಗೆ ಗೌರವ ಸಮರ್ಪಣೆ, ಇಲಾಖೆ ಮತ್ತು ಸಾಹಿತ್ಯ ಪರಿಷತ್ತಿನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅವರಿಗೆ ಅರ್ಪಿಸ್ತಾ ಇದ್ದೀವಿ. ಇನ್ನೊಂದು
ಇಲ್ಲಿ ವೇದಿಕೆ ಮೇಲೆ ಆಸಕ್ತಿಯಂಥ ಪೂಜ್ಯರೇ ಹಾಗೂ ನನ್ನ ಸಹೋದ್ಯೋಗಿಗಳೇ ಹಾಗೂ ರಾಘವೇಂದ್ರರವರು, ಇವತ್ತು ನಾವು ಇಲ್ಲೆಲ್ಲ ಸೇರಿದ್ದು ಪುರಾತನ ತತ್ವ ಹಾಗೂ ಪ್ರವಾಸೋದ್ಯಮ ಇಲಾಖೆಯಿಂದ ಎಷ್ಟು 49ನೇ 50 ವರ್ಷದಲ್ಲಿ ನಾವು ಹೋಗ್ತಾ ಇದ್ದೀವಿ. 49 ವರ್ಷದ ಅಂತಾರಾಷ್ಟ್ರೀಯ ದಿನವನ್ನಾಗಿ ಆಚರಣೆ ಮಾಡಲಿಕ್ಕೆ ನಾವೆಲ್ಲ ಸೇರಿದ್ದೀವಿ. ಅಲ್ಲಿ ಸೇರ್ಬೇಕಂದ್ರೂ ಕೂಡ ಒಂದು ಯೋಗ ಬೇಕು, ಹಾಗದ ಯೋಗ ಸೇರಿದ್ರೆ ಅದ್ರಾಗ ರಾಘವೇಂದ್ರ ಅಲ್ಲಿ ಮೇನ್ ಮುಖ್ಯ ಪಾತ್ರ ವಹಿಸ್ತಾನ. ನಾವು CPI ಅವರು ಇಂಥ ಕೆಲಸಗಳನ್ನು ಎಲ್ಲಿ ಮಾಡಿಲ್ಲ. ನಾನು ಸುಮಾರು 2016ರಿಂದ ನಾನು ಈ ಕೆಲಸ ಮಾಡ್ತಾ ಬಂದಿದ್ದೀನಿ. ಆದರೆ ಯಾವುದು ಈ ಥರ ಮಾಡಿಲ್ಲ. ನಾವು ಎಲ್ಲೇ ಸುಮ್ಮನೆ ಹೋಗಿ ಯೋಗ ಮಾಡಿ ಬರ್ತಿದ್ವಿ ಅಷ್ಟೇ. ಯೋಗ ದಿನ ಅದು 2016ರಿಂದ ಸ್ಟಾರ್ಟ್ ಆದಾಗ ಅವಾಗ ಅಷ್ಟೇ ಯೋಗ ದಿನಾಚರಣೆಗೆ ಹೋಗ್ತಿದ್ವಿ. ಈಗ ನಾವು ಒಂದೆರಡು ವಿಷಯಗಳನ್ನ ಎಲ್ಲರೂ ಈ ದಿನಾಚರಣೆ ಬಗ್ಗೆ ಹೇಳಿದ್ದಾರೆ. ಹಿಸ್ಟ್ರಿ ಬಗ್ಗೆ ನಾವು ನೋಡ್ಕೊಂಡಾಗ ಕ್ರಿಸ್ತ ಪೂರ್ವ ಮತ್ತು ಕ್ರಿಸ್ತ ಶಕ ಅಂತೇಳಿ ಬರ್ತಾವ. ಕ್ರಿಸ್ತ ಪೂರ್ವ ಅಂತ ಬಂದ್ರು ಪ್ಲೇನ ಅವಾಗ ಏನ್ ನೋಡಿದೀವಿ ನಾವು? ಯಾರಾದ್ರೂ ನೋಡಿದೀವ? ಇಲ್ಲಿ ನಮ್ಮ ಮ್ಯೂಸಿಯಂದಲ್ಲಿ ಇಟ್ಟಂತ ವಸ್ತುಗಳನ್ನ ನೋಡಿ ಕಿಸಿಂದ ಕ್ರಿಸ್ತ ಶಕದಾಗಿತ್ತು, ಕ್ರಿಸ್ತ ಪೂರ್ವದಲ್ಲಿತ್ತು ಅಂತ ಹೇಳ್ತಿದ್ದೀವಲ್ಲ. ನಮ್ಮ ಕರ್ನಾಟಕದಲ್ಲಿ ನೋಡಿದಾಗಾದ್ರೆ ಯಾರಾದ್ರೂ ಹಿಂದಿನ ಕಾಲದಲ್ಲಿ ಏನೇ ನಾವು ಹೋಗ್ಬೇಕಂದ್ರೆ ಹಂಪಿಗೆ ಹೋಗ್ಬೇಕು. ಹಂಪಿ ಯುಗನ ಸುವರ್ಣ ಯುಗ ಅಂತೇಳಿ ಕರೀತಾರೆ, ಕರೆಕ್ಟಾ? ಸುವರ್ಣ ಯುಗ ಅಂದ್ರೆ ಏನು? ವಜ್ರ ವೈಢೂರ್ಯಗಳನ್ನ ರಸ್ತೆ ಮೇಲೆ ಇಟ್ಟುಗಳಿಂದ ಮಾರ್ತಿದ್ರು ಅಂತೆ. ಇವತ್ತು ಅಂಗಡಿಗಳಿಗೆ ಸೀಲ್ ಹಾಕಿ ಮಾಡ್ತಾರಲ್ಲ ಬೆಳ್ಳಿ ಬಂಗಾರನ, ಅವು ರಸ್ತೆಯಲ್ಲಿ ಇಟ್ಟು ಮಾರಾಟ ಮಾಡ್ತಿದ್ರು. ರಸ್ತೆಯಲ್ಲಿ ಮಾರಾಟ ಮಾಡೋದಂದ್ರೆ ಎಷ್ಟೊಂದು ಅದ್ಭುತವಾದಂತ ನಮ್ಮ ಈ ಕರ್ನಾಟಕ ಸುವರ್ಣ ಯುಗ ಅಂತ ಹೇಳಿ ಕರಿತಿದ್ರು. ಶ್ರೀಕೃಷ್ಣ ದೇವರಾಯನ ಕಾಲಗಳನ್ನ ಸುವರ್ಣ ಯುಗ ಅಂತ ಹೇಳಿ ಕರಿತಿದ್ರು. ಅದಕ್ಕಿಂತ ಮುಂಚಿತವಾಗಿಯೂ ಹೊಯ್ಸಳರಲ್ಲಿ ಬಂದಾಗ ಪುಲಕೇಶಿಯ ಯುಗನ ದಕ್ಷಿಣ ಪತೇಶ್ವರ ಅಂತೇಳಿ ಕರಿತಿದ್ರು. ಅವೆಲ್ಲ ನೋಡಕ್ ಎಲ್ಲಿ ಸಿಗ್ತಾವ? ನಮ್ಮ ಪುಸ್ತಕದಲ್ಲಿ ಸಿಗ್ತಾವ, ಇಲ್ಲಾಂದ್ರೆ ನಮ್ಮಲ್ಲಿ ಪುರಾತನ ತತ್ವ ಕಾಲಗಳಲ್ಲಿ ಎಲ್ಲಿ ಗುಡಿ ಗುಂಡಾರ ಎಲ್ಲೋ ಒಂದು ಮ್ಯೂಸಿಯಂದಲ್ಲಿ ನೋಡಿದಾಗ ಗೊತ್ತಾಗ್ತದೆ ಇವರು ಪುಲಕೇಶಿಯನ್ ಕಾಲದಾಗಿತ್ತು, ಇಲ್ಲಾಂದ್ರೆ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಬಂದಿದ್ದು ಅನ್ನುವಂಥ ಮಾತುಗಳನ್ನ ನಾವು ಇಲ್ಲಿ ವಿವರಿಸಬೇಕಾಗ್ತದೆ. ಇದನ್ನೆಲ್ಲ ನಾವು ನೋಡ್ಲಿಕ್ಕೆ ಸಿಗ್ಲಿಕ್ಕೆ ನಮ್ಮ ಭಾರತ ಸರ್ಕಾರ ಏನು 1973ರಲ್ಲಿ ಪ್ರಾರಂಭ ಆಯ್ತಲ್ಲ ಪುರಾತನ ತತ್ವ ಕಾಲ ಅಂತ ಹೇಳಿಕೆಸಿಂದ ಸ್ಟಾರ್ಟ್ ಮಾಡಿದ್ರು. ಅದರಲ್ಲಿ ನಮ್ಮ 18ನೇ ಶತಮಾನದಲ್ಲಿ ಏನು ನಮ್ಮ ಚೆನ್ನಮ್ಮಾಜಿಯವರು ಇದ್ರು ಅನ್ನಕ್ಕೆ ಹೇಳಕ್ಕೆ ಏನ್ ಬೇಕು ನಮಗೆ? ಕಾರಣ ಒಂದು ಕೋಟೆ ಇದೆ, ಕೋಟೆ ಬಿಟ್ರೆ ಒಳಗಡೆ ಒಂದು ಮ್ಯೂಸಿಯಂ ಇದೆ. ಮ್ಯೂಸಿಯಂ ನೋಡ್ಕೊಂಡೇ ನಾವು ಹೇಳ್ತೀವಿ ಇಲ್ಲಿ ಚೆನ್ನಮ್ಮಾಜಿಯವರು ಇದ್ರು ಅಂತ. ಇತಿಹಾಸಕಾರಗಳನ್ನ ನೋಡಿದಾಗ ನಮ್ಮ ಚೆನ್ನಮ್ಮಾಜಿ ಇದು ಇಲ್ಲಿ ಇದ್ರು ಅನ್ನುವಂಥದ್ದು. ಇವಕ್ಕೆಲ್ಲ ಕಾರಣ ನಮ್ಮ ಪುರಾತನ ತತ್ವ ಹಾಗೂ ನಮ್ಮ ಮ್ಯೂಸಿಯಂಗಳಲ್ಲಿ ಇಟ್ಟಂತ ವಸ್ತು ಸಂಗ್ರಹಾಲಯಗಳನ್ನ ನಾವು ನೋಡ್ಬೇಕಾಗ್ತದೆ. ವಿದ್ಯಾರ್ಥಿಗಳಲ್ಲಿ ನಾವು ಹಿಸ್ಟ್ರಿಯನ್ನ ಬಹಳ ಮರಿತೀವಿ. ಎಲ್ಲರೂ ಸೈನ್ಸ್ ಕಾಮರ್ಸ್ ಹೋಗ್ತಾರೆ, ಹಿಸ್ಟ್ರಿಗೆ ಯಾರು 90% ಬರಂಗಿಲ್ಲ. ಆ ಹಿಸ್ಟ್ರಿ ಬಿಟ್ರೆ ಎಲ್ಲಿ ಅಲ್ಲಿ ಸೈನ್ಸ್ದಾಗೂ ಇಲ್ಲ, ನಮ್ಮಲ್ಲಿ ಇಲ್ಲ, ಕಾಮರ್ಸ್ದಾಗೂ ಇಲ್ಲ, ಹಿಸ್ಟ್ರಿದಲ್ಲಿನೇ ಎಲ್ಲನೂ ಇದೆ. ಈ ಭವ್ಯವಾದಂತ ಸಮಾರಂಭಕ್ಕೆ ಇಷ್ಟೊಂದು ಜನ ಬಂದಿದ್ದೀರಿ. ಈ ಏನು ಪುರಾತತ್ವ ವಸ್ತುಗಳ ಸಂಗ್ರಹಾಲಯಕ್ಕೆ ನಮಗಿದ್ದಂತ ಏನು ತಮ್ಮೊಬ್ರು ಎಲ್ಲರೂ ಅನಿಸಿಕೆಗಳನ್ನು ಹೇಳಿದ್ದಾರೆ. ಈಗ ಸಮಯ ಜಾಸ್ತಿ ಆಗ್ತಿದ್ದ ಕಾರಣದಿಂದ ನಾವೇನು ಹೇಳಬೇಕಾಗಿಲ್ಲ.
ಈಗ ಅಪ್ಪಾಜಿಯವರ ಆಶೀರ್ವಾದ ವಚನವನ್ನು ಇದೆ. ಆನಂತರ ಇಲ್ಲಿ ನಮ್ಮ ಕಿತ್ತೂರು ತಾಲೂಕದಲ್ಲಿ ಬಂದಂತ ಕನ್ನಡದಲ್ಲಿ ಅಷ್ಟೇ ಇವತ್ತು ಇದೆ. ನಾಳೆ ಇದನ್ನ ಮಾಡ್ತಾ ಇದ್ದೀವಿ ಎಲ್ಲ ಮಕ್ಕಳಿಗೆ 625ಕ್ಕೆ ಬಿದ್ದಂತ ಮಕ್ಕಳಿಗೆ ಹಾಗೂ ನಮ್ಮ ಕಿತ್ತೂರು ತಾಲೂಕಲ್ಲಿ ಸುಮಾರು 60 ಮಕ್ಕಳು 600ಕ್ಕಿಂತನೂ ಜಾಸ್ತಿ ಮಾರ್ಕ್ಸ್ ತಗೊಂಡಂತ ಮಕ್ಕಳಿದ್ದಾರೆ. ಅವ್ರಿಗೆಲ್ಲನೂ ನಾಳೆ ಮಧ್ಯಾಹ್ನ ನಂತರ 4 ಗಂಟೆಗೆ ಪ್ರೋಗ್ರಾಮ್ ಇದೆ. ಮತ್ತೆ ಅಲ್ಲಿ ಎಲ್ಲರೂ ನಮ್ಮ ಕಿತ್ತೂರು ತಾಲೂಕಿನ ವತಿಯಿಂದ ಎಲ್ಲರೂ ಸೇರೋಣ. ಈ ಏನು ನಮ್ಮ ಶಾಸಕರು ಹೇಳಿ ಹೋದ್ರು, ನಾವೇನೋ 135ನೇ ಸ್ಥಾನದಲ್ಲಿ ಇದ್ದವರು ಈಗ 5ನೇ ಸ್ಥಾನದಲ್ಲಿ ಬಂದಿದ್ದೀವಿ. ಈ ಸ್ಥಾನಗಳನ್ನು ನಾವು ಮುಂದುವರಿಸಲೇಬೇಕು. ಇದೊಂದು ಹಿಸ್ಟ್ರಿಯಾಗಿ ಮಾಡಬೇಕಂತ ಶಾಸಕರು ಕೊಟ್ಟಿದ್ದಾರೆ. ಅದರ ಜೊತೆ ನಮ್ಮ ತಾಲೂಕು ಆಡಳಿತ ಹಾಗೂ ನಮ್ಮ BO ಆಫೀಸ್ ಎಲ್ಲ ಸಿಬ್ಬಂದಿಗಳು ಹಾಗೂ ಮಕ್ಕಳು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ಇದನ್ನ ನಾವು ಈ ಪರಂಪರೆಯನ್ನ ಮುಂದುವರ್ಸೋಣ ಅಂತ ಹೇಳ್ತಾ ಈ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳನ್ನ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ದಿನ ಸಾನ್ನಿಧ್ಯವನ್ನು ವಹಿಸಿದ ಪೂಜ್ಯರಲ್ಲಿ ನಮಸ್ಕರಿಸುತ್ತಾ ವೇದಿಕೆಯ ಮೇಲಿರುವ ಎಲ್ಲ ಅಧಿಕಾರಿಗಳೇ, ವಿವಿಧ ಶಾಲೆಗಳಿಂದ ಬಂದಂಥ ಮುಖ್ಯಾಧ್ಯಾಪಕರು, ಶಿಕ್ಷಕ ಮಿತ್ರರೇ, ವಿದ್ಯಾರ್ಥಿನಿಯರೇ, ಭಾಳ ಸಂತೋಷ ಅನ್ನಿಸ್ತದೆ. ಒಂದು ರೀತಿ ಏನು ಅಸಮಾಧಾನ ಅನ್ನಿಸ್ತದೆ ಅಂದ್ರೆ, ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಮೇ 18ರಂದು ನಡೆಯುವಂಥ ಈ ಒಂದು ಕಾರ್ಯಕ್ರಮದೊಳಗೆ ತಾಲೂಕಾ ಪದಾಧಿಕಾರಿಗಳು, ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಬದಲಾವಣೆ ಆಗಿರುತ್ತೆ. ಆದರೂ ಕೂಡ ನಾವೊಂದು ಮಾತನ್ನು ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತೇನೆ. ನಾವು ನವೆಂಬರ್ 25ಕ್ಕೆ ಕಿತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳ ಈಗಿನ ಅವಧಿ ಮುಗಿತದ. ನಮಗೆ ಕಲ್ಮಠ ಪೂಜ್ಯ ಶ್ರೀಗಳ ಆಶೀರ್ವಾದದ ನಾವು ಪ್ರತಿ ವರ್ಷ SSLC ಮತ್ತು PUC ಪರೀಕ್ಷೆ ಮುಗಿದ ನಂತರ ತಾಲೂಕಿಗೆ ಪ್ರಥಮ 3 ಸ್ಥಾನಗಳನ್ನು ಪಡೆದಂಥ PUC SSLC ವಿದ್ಯಾರ್ಥಿಗಳಿಗೆ ಕಲ್ಮಠದೊಳಗೆ ರಾಜಗುರು ಸಂಸ್ಥಾನ ಕಲ್ಮಠದೊಳಗೆ ಪೂಜ್ಯರ ಒಂದು ನೇತೃತ್ವದೊಳಗೆ ನಾವು ಆ ಸನ್ಮಾನ ಕಾರ್ಯವನ್ನು ಮುಂದುವರಿಸ್ತೇವೆ. ಮುಂದೆ ಯಾರ ತಾಲೂಕಾ ಪದಾಧಿಕಾರಿಯಾಗಿದ್ದರೂ ಸಹಿತ ರಾಘವೇಂದ್ರ ಸರ್ ಜೊತೆಗೆ ಅಥವಾ ಈ ಮ್ಯೂಸಿಯಂ ಜೊತೆಗೆ ಈ 125ಕ್ಕೆ 125, 100ಕ್ಕೆ 100 ತೆಗೆದುಕೊಂಡಂಥ ಅಂಕಗಳೇನಲ್ಲ ಆ ವಿದ್ಯಾರ್ಥಿಗಳಿಗೆ ಏನು ಸನ್ಮಾನ ಮಾಡಕತ್ತೇವೆ, ಈ ಕಾರ್ಯವನ್ನು ನಿರಂತರವಾಗಿ ನಾವು ಮುಂದುವರಿಸ್ತೇವೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಎರಡನೇದಾಗಿ ಅಂತಂದ್ರೆ ಬೇಜಾರದ ಸಂಗತಿ, 3 ವರ್ಷಗಳಿಂದ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಯಾವುದೇ ಅನುದಾನ ಇಲ್ಲ, ರಾಜ್ಯಾಧ್ಯಕ್ಷರಿಲ್ಲ, ರಾಜ್ಯದ ಪದಾಧಿಕಾರಿಲ್ಲ, ಅಮಾನತಿನೊಳಗಿಟ್ಟ ಕೋರ್ಟ್ನೊಳಗೆ ಕೇಸ್ ನಡೀತಾ ಇದೆ. ಇದು ಭಾಳ ಖೇದನೀಯ ಅನ್ನುವಂಥ ಮಾತನ್ನು ಸಹಿತ ಇಲ್ಲಿ ಹೇಳ್ತಾ, ಅದೇನೇ ಇರಲಿ, ನಾವು ಮತ್ತು ನಮ್ಮ ಪದಾಧಿಕಾರಿಗಳೇನದಾರಲ್ಲ ತನುಮನ ಧನಗಳ ಒಂದು ಇದರೊಳಗೆ ಕಾರ್ಯ ಮಾಡ್ತಾ ಇದ್ದೇವೆ. ಮತ್ತು ತಾಲೂಕಾಧಿಕಾರಿಗಳು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಕ್ಷೇತ್ರ ಸಮನ್ವಯಾಧಿಕಾರಿಗಳು ಸಹಿತ ನಮಗೆ ಅವಶ್ಯಕತೆ ಇದ್ದಾಗ ಧನ ಸಹಾಯ ಮಾಡೋದ್ರ ಮೂಲಕ, ಅದಕ್ಕೆ ಮುಖ್ಯವಾಗಿ ನಾವು ಕರೆದಾಗ ಬಂದು ನಮಗೆ ಕಾರ್ಯಕ್ರಮಕ್ಕೆ ಸಹಕಾರ ಕೊಡೋದ್ರ ಮೂಲಕ ನೀವೆಲ್ಲ ಸಹಾಯ ಮಾಡಿದ್ದೀರಿ. ಅತಿ ಮುಖ್ಯವಾಗಿ ನಮ್ಮ ಮುಂದೆ ಪತ್ರಕರ್ತ ಮಿತ್ರರಿದ್ದೀರಿ. ಬರೀ ನಾನು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಇದ್ದಾಗ ಅಷ್ಟೇ ಅಲ್ಲ, ಮಹಾವಿದ್ಯಾಲಯದಲ್ಲಿ ಉಪನ್ಯಾಸಕನಿದ್ದಾಗ, ಪ್ರಿನ್ಸಿಪಾಲ್ ಇದ್ದಾಗ ನೀವು ನಮಗೆ ನೀಡಿದಂಥ ಸಹಾಯವನ್ನು ನಾವು ಮರೆದಿಲ್ಲ ಅಂತ ಹೇಳ್ತಾ, ಈ ಒಂದು ಸಮಾರಂಭದೊಳಗೆ ತಾವೆಲ್ಲ ಖುಷಿಯಿಂದ ಭಾಗವಹಿಸಿದ್ದೀರಿ. ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಇಂದಿನ ಸಮಾರಂಭದೊಳಗೆ 80% ಪಾಲು ಮ್ಯೂಸಿಯಮದ ಕ್ಯೂರೇಟರ್ದ, ಕೇವಲ 20% ನಾವು ಸಾಹಿತ್ಯ ಪರಿಷತ್ನವರದೇವು ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ನನ್ನ ಅಧ್ಯಕ್ಷ ನುಡಿಗಳಿಗೆ ವಿರಾಮ ಹೇಳುತ್ತೇನೆ. ಬಸವಾದಿ ಪ್ರಮಥರನ್ನು, ನಾಡಿನ ಎಲ್ಲ ಮಹಾತ್ಮರನ್ನು ಸ್ಮರಣೆ ಮಾಡ್ಕೊಳ್ತಾ ಈ ಸಮಾರಂಭದ ಅಧ್ಯಕ್ಷತೆ ವಹಿಸತಕ್ಕಂಥ ಡಾಕ್ಟರ್ ದಳವಾಯಿ ಸರ್ ಅವರೇ, ಅತ್ಯಂತ ಸುಂದರವಾಗಿ ಉಪನ್ಯಾಸ ನೀಡತಕ್ಕಂಥ ಡಾಕ್ಟರ್ ಸದಾಶಿವ ಮುಗುಳಿ ಅವರೇ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದು ಪಾಲ್ಗೊಂಡು ಒಳ್ಳೆಯ ಮಾತುಗಳನ್ನು ಹೇಳತಕ್ಕಂಥ ನನ್ನ ತಹಸೀಲ್ದಾರ್ ಕಲ್ಗೋಡ್ ಪಾಟೀಲ್ ಸರ್ ಅವರೇ, ಹಾಗೆ ಸುಬ್ಬಯ್ಯ ಸರ್ ಅಂತ ಶಿವಾನಂದ ಗುಂಟಿ ಸರ್ ಅವರೇ, ಹಾಗೆ ಶ್ರೀಮತಿ ಗಾಯತ್ರಿ ಮೇಡಮ್ ಅವರೇ, ಈ ಎಲ್ಲ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಸದಾ ಕ್ರಿಯಾಶೀಲವಂತ ಶ್ರೀತ ರಾಘವೇಂದ್ರ ಅವರೇ, ಯಾವತ್ತು ವಿದ್ಯಾರ್ಥಿನಿಯರೇ, ಎಲ್ಲ ಗುರುವಂದರದವರೇ, ಇವತ್ತು ಇಲ್ಲಿ ಸೇರಿದ ಸಮಸ್ತ ಶರಣಬಂಧುಗಳೇ ತಾಯಿದ್ದಾರೆ. ಇದೊಂದು ಬಹಳ ವಿಶೇಷವಾದಂಥ ಒಂದು ಕಾರ್ಯಕ್ರಮ. ಪ್ರತಿ ವರ್ಷ ನಮ್ಮ ದಳವಾಯಿ ಸರ್ ಮತ್ತು ರಾಘವೇಂದ್ರ ಸರ್ ಅವರು
ಹೀಗೆ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರೆ ನಾವು ಆಚರಣೆ ಮಾಡಿದರೆ ಸಾರ್ಥಕತೆ ಆಗೋದಿಲ್ಲ. ಒಂದು ವಿಶೇಷವಾಗಿ ಈ ದಿನಾಚರಣೆಯನ್ನು ವಸ್ತು ಸಂಗ್ರಹಾಲಯದ ದಿನಾಚರಣೆ ಆಚರಣೆ ಮಾಡಬೇಕು ಅಂತೇಳಿ ವಿಶೇಷವಾದಂಥ ಕಾರ್ಯಕ್ರಮವನ್ನು ಅದು ನಮ್ಮ ವಿದ್ಯಾರ್ಥಿನಿಯರಿಗೆ ಹಮ್ಮಿಕೊಂಡಿದ್ದಾರೆ. ಈ ವಸ್ತು ಸಂಗ್ರಹಾಲಯಗಳು ಕುರಿತು ನಮ್ಮ ಮುಗಳಿಯವರು, ಮಾನ್ಯ ಶಾಸಕರು ಎಲ್ಲರೂ ಸಹ ಮಾತನಾಡಿದ್ದಾರೆ. ಬಹುಶಃ ಇದರ ಅರಿವು ನಮ್ಮೆಲ್ಲರಿಗೂ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇದನ್ನು ಆಚರಣೆ ಮಾಡೋದ್ರ ಮುಖಾಂತರ ನಾವೆಲ್ಲ ನಮ್ಮ ಸಂಸ್ಕೃತಿ, ಸಂಸ್ಕಾರ, ನಮ್ಮ ಪರಂಪರೆಯನ್ನು ನಾವೆಲ್ಲ ಜಾಗೃತ ಮಾಡಲಿಕ್ಕೆ ಒಂದು ಕಾರಣೀಕರ್ತರಾಗ್ತವೆ. ವಸ್ತು ಸಂಗ್ರಹಾಲಯ ಅಂತಂದರೆ ವಸ್ತುಗಳನ್ನು ಸಂಗ್ರಹ ಮಾಡೋದೇ ಒಂದು ಉದ್ದೇಶ ಅಲ್ಲ, ಅದರ ಹಿನ್ನೆಲೆ ಹಿಂದಿನ ಕಥೆಗಳನ್ನು ಹೇಳ್ತಕ್ಕಂಥದ್ದು ಈ ವಸ್ತು ಸಂಗ್ರಹಾಲಯ ಮುಖ್ಯ ಉದ್ದೇಶ. ಇಲ್ಲಿ ಸಂಸ್ಕೃತಿ ಇದೆ, ಸಂಸ್ಕಾರ ಇದೆ, ಪರಂಪರೆ ಇದೆ ಮತ್ತು ಕಾಲ ಬದಲಾವಣೆಯ ಚಿತ್ರವನ್ನು, ಕಥೆಯನ್ನು ಈ ವಸ್ತು ಸಂಗ್ರಹಾಲಯ ನೀಡ್ತಾ ಇರ್ತವೆ. ಅದನ್ನು ನಮ್ಮ ಯುವಜನತೆಗೆ ಇವತ್ತು ತಿಳಿಸಿಕೊಳ್ಳೋದು ಅವಶ್ಯಕತೆ ಇದೆ. ನಮ್ಮ ಇಂದಿನ ಪೀಳಿಗೆ ವಿದ್ಯಾರ್ಥಿಗಳು ವಸ್ತು ಸಂಗ್ರಹಾಲಯ ಅಂತಂದರೆ ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಇದಾಗಿದೆ. ಇದು ವಸ್ತು ಸಂಗ್ರಹಾಲಯ ಅಲ್ಲ. ನಿಜವಾದ ವಸ್ತು ಸಂಗ್ರಹಾಲಯ ಯಾವುದು ಅಂತಂದ್ರೆ ನಮ್ಮ ಹಿಂದಿನ ಏನು ನಮ್ಮ ಪರಂಪರೆಯನ್ನು ಪ್ರತಿಬಿಂಬಿಸ್ತದೆ ಅದನ್ನು ನಮ್ಮ ಇವತ್ತಿನ ವಿದ್ಯಾರ್ಥಿಗಳಿಗೆ ತಿಳಿಸೋದು ಅವಶ್ಯಕತೆ ಇದೆ. ಅದನ್ನು ಸಂರಕ್ಷಣೆ ಮಾಡಿ ಉಳಿಸಿ ಬೆಳೆಸಿ ಹೋಗೋದು ಬಹಳ ಮುಖ್ಯವಾಗಿದೆ. ಅದನ್ನು ನಾವು ಉಳಿಸಿ ಬೆಳೆಸುವ ಕೆಲಸವನ್ನು ಮಾಡೋಣ. ವಿಶೇಷವಾಗಿ ನಮ್ಮ ಕಿತ್ತೂರಿನ ಈ ವಸ್ತು ಸಂಗ್ರಹಾಲಯಕ್ಕೆ 50 ವರ್ಷಗಳು ತುಂಬಿದೆ. ಭಾಳ ಸಂತೋಷ. ಯಾಕಂದರೆ ಇಂಥ ವಸ್ತು ಸಂಗ್ರಹ ನಮ್ಮ ಇತಿಹಾಸ, ಪರಂಪರೆ ಎಲ್ಲವನ್ನ ಉಳ್ಕೊಂಡು ನಮ್ಮ ಈ ವಸ್ತು ಸಂಗ್ರಹಾಲಯಕ್ಕೆ 50 ವರ್ಷ ಪೂರೈಸಿದೆ. ಇದನ್ನು ಉಳಿಸಿ ಬೆಳೆಸಿಕೊಂಡು ಅನೇಕ ಅಧಿಕಾರಿಗಳು ಬಂದಿದ್ದಾರೆ. ಅದು ವಿಶೇಷವಾಗಿ ನಮ್ಮ ರಾಘವೇಂದ್ರ ಸರ್ ಅವರಂತೂ ಇದನ್ನು ಎಷ್ಟು ಸಾಧ್ಯ ಉಳಿಸಿ ಬೆಳೆಸಲಿಕ್ಕೆ ಮತ್ತು ಸದಾ ಕ್ರಿಯಾಶೀಲತೆಯನ್ನು ಇಟ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಸರ್ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲರೂ ಸಹ ಸಹಾಯ ಸಹಕಾರ ಇರೋದು ಅವಶ್ಯಕತೆ ಇದೆ. ಇದಕ್ಕೆ ಬಹುಶಃ 50 ವರ್ಷದ ಕಾರ್ಯಕ್ರಮ ಮಾಡ್ತೀರಂತ ನಾವು ತಿಳ್ಕೊಂಡಿದ್ದೇನೆ ಸರ್. 50 ವರ್ಷದ ಕಾರ್ಯಕ್ರಮ ಮತ್ತು ಇದಕ್ಕೆ ಪರಂಪರೆ, ಇಂದಿರಾ ಗಾಂಧಿ ಕಾಲದಲ್ಲಿ ಇದು ಉದ್ಘಾಟನೆ ಆಗಿದೆ. ಒಂದು ವಿಶೇಷವಾಗಿ ನಾವು ಶಾಸಕರಿದ್ರೆ ಹೇಳ್ತಿದ್ವಿ, ಸಂಭ್ರಮಗಳ ಇರಬೇಕು. 50 ವರ್ಷದ ವಿಶೇಷ ಕಾರ್ಯಕ್ರಮ ಮುಂದಿನ ವರ್ಷ ನೀವು ಆಚರಣೆ ಮಾಡಿದರೆ ನಾವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಳ್ತೇವೆ ಮತ್ತು ಇದೊಂದು ಮತ್ತಷ್ಟು ಅಭಿವೃದ್ಧಿ ಆಗಲಿಕ್ಕೆ ಸಹ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಪೇಪರ್ದವರು ಇದನ್ನು 50 ವರ್ಷದ ಸಂಭ್ರಮವನ್ನು ಈಗಿಂತ ನೀವು ಬರೋದ್ರ ಮುಂದೆ ಅದಕ್ಕೆ ಆಚರಣೆ ಮಾಡಲಿಕ್ಕೆ ಸಹಾಯ ಆಗ್ತದೆ. ಡಾಕ್ಟರ್ ಸದಾಶಿವ ಮುಗಳಿಯವರು ಒಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ಇವತ್ತಿನ ಮುಖ್ಯ ಅತಿಥಿಗಳು ಕೂಡ ನಮ್ಮ ಜೊತೆಗೆ ಬಹಳಷ್ಟು ತಮ್ಮ ಸಮಯವನ್ನು ಕಳೆದಿದ್ದಾರೆ. ನಾವು ಅವ್ರಿಗೆ ಮಾತನಾಡ್ಲಿಕ್ಕೆ ಕೇಳ್ಕೊಂಡಿವಿ. ಸಮಯ ಮಕ್ಕಳಿಗೆ ಬಹಳ ತಡವಾಗ್ತದೆ ಅಂತೇಳಿ ಮಸಳಿ ಸರ್ ಆಗಲಿ, ನಮ್ಮ ಅಜ್ಜನವ್ರ ಮೇಡಮ್ ಆಗಲಿ ಹಾಗೆ ಎಲ್ಲರೂ ಹೇಳಿದರು. ಹಾಗಾಗಿ ಇವತ್ತು ಅವ್ರ ಉಪಸ್ಥಿತಿಯೇ ಜನ ಉಪಸ್ಥಿತಿ ಅಂತ ಕೇಳ್ಕೊಳ್ತಾ ಈಗ ಇವತ್ತಿನ ಉಪನ್ಯಾಸಕರಿಗೆ ಗೌರವ ಆ ಥರದ ಒಂದು ಓದಿದ ನಂತರ ನೀವು ಬಂದು ವಿದ್ಯಾರ್ಥಿಗಳು ಕೂತ್ಕೊಂಡು ವೇದಿಕೆ ಮೂಲಕ ಗೌರವವನ್ನು ಸ್ವೀಕರಿಸಬೇಕ. ಮಕ್ಕಳು ಪಟ್ಟಿಯನ್ನು ಓದ್ತಾ ಇದ್ದಾರೆ ಸರ್. ಪ್ರಥಮ ಭಾಷೆ ಕನ್ನಡದಲ್ಲಿ 10 ಜನರನ್ನ ಏಕಕಾಲದಲ್ಲಿ ಕರೀತಾರೆ. ದಯವಿಟ್ಟು ಬಂದು ಸ್ವೀಕರಿಸಬೇಕು. ಶಾಲೆ ಶಿಕ್ಷಕರಿದ್ರು ಬಂದ್ರೆ ಈ ಶಾಲೆಯ ಶಿಕ್ಷಕ ವರ್ಗದವರು ಸಹಿತ ಆ ಮಕ್ಕಳ ಜೊತೆಗೆ ಬಂದು ಪಾಲ್ಗೊಳ್ಳಬೇಕಂತ ವಿನಂತಿ. ಶಾಲೆ ವೀರಾಪುರ, ಅಶ್ವಿನಿ ಪಾಟೀಲ್ ಸರ್ಕಾರಿ ಪ್ರೌಢಶಾಲೆ, ಸ್ಫೂರ್ತಿ ಗೌಡ ಸರ್ಕಾರಿ ಪ್ರೌಢಶಾಲೆ. ಒಂದು 125 ಅಂಕಗಳನ್ನು ಪಡೆದಂತ ಯಾರಾದರೂ ವಿದ್ಯಾರ್ಥಿನಿಯರು ಉಳಿದಿದ್ದರೆ ವೇದಿಕೆ ಕಡೆಗೆ ಆಗಮಿಸಬೇಕು. ಇನ್ನ ಮುಂದಿನದಾಗಿ
ದ್ವಿತೀಯ ಭಾಷೆಯಾಗಿ ಈಗಾಗಲೇ 125ಕ್ಕೆ 125 ಅಂಕಗಳು, 100ಕ್ಕೆ 100 ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳ ಹೆಸರನ್ನ ಹೇಳಲಾಗಿದೆ.